ಈಗೋ ಈ ವರ್ಡ್ ಕೇಳೋದಕ್ಕೆ ಎಷ್ಟೊಂದು ಸಿಂಪಲ್ ಆಗಿ ಮತ್ತು ಸರಳವಾಗಿ ಕಾಣಿಸುತ್ತೋ ಇದು ಅಷ್ಟೇ ಪವರ್ಫುಲ್ ಮತ್ತು ಅಪಾಯಕಾರಿ ಕೂಡ. ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಪವರ್ಫುಲ್ ಫೋರ್ಸ್ ಯಾವ್ದಂತ ನೀವು ನನ್ನ ಕೇಳಿದ್ರೆ ನನ್ನ ಉತ್ತರ ಆಗಿರುತ್ತೆ ಈಗೋ. ಇದೊಂದು ಎಂತ ಭಾವನೆ ಅಂದ್ರೆ ಯಾವುದೇ ಮನುಷ್ಯನಿಂದ ಬೇಕಾದ್ರೂ ಇದು ಏನು ಬೇಕಾದ್ರೂ ಮಾಡಿಸಿಬಿಡುತ್ತೆ. ಒಬ್ಬ ವ್ಯಕ್ತಿ ತನ್ನ ಬಡತನವನ್ನ ಶಾಶ್ವತವಾಗಿ ಮುಗಿಸುವುದರಿಂದ ಹಿಡಿದು ನಂಬಿಕೆ ದ್ರೋಹ ಮಾಡಿದ ಒಬ್ಬ ಸ್ನೇಹಿತನ ಸಂಬಂಧವನ್ನ ಮುರಿದುಕೊಳ್ಳುವವರೆಗೆ, ಸಂಬಂಧಿಕರ ಬಾಯಿ ಮುಚ್ಚಿಸುವುದರಿಂದ ಹಿಡಿದು ತನ್ನ ವಂಶದಲ್ಲೇ ಅತ್ಯಂತ ಯಶಸ್ವಿ ಶ್ರೀಮಂತ ವ್ಯಕ್ತಿಯಾಗುವ ತನಕ, ಒಂದು ಒಳ್ಳೆಯ ಫಿಸಿಕ್ ಅನ್ನ ಮಾಡೋದ್ರಿಂದ ಹಿಡಿದು ತನ್ನ ಪೂರ್ತಿ ಪರ್ಸನಾಲಿಟಿಯನ್ನ ಚೇಂಜ್ ಮಾಡುವವರೆಗೆ ನಿಮ್ಮ ಈಗೋ ನಿಮ್ಮ ಯೋಗ್ಯತೆಗಿಂತಲೂ ದೊಡ್ಡ ಕನಸುಗಳನ್ನ ಸಾಧಿಸುವಂತೆ ನಿಮ್ಮನ್ನ ಮಾಡಬಹುದು. ಒಂದು ವೇಳೆ ನೀವು ನಿಮ್ಮ ಈಗೋವನ್ನ ಒಂದು ಸರಿಯಾದ ಡೈರೆಕ್ಷನ್ ಅಲ್ಲಿ ಯೂಸ್ ಮಾಡಿದ್ರೆ ನೀವು ಏನನ್ನ ಬೇಕಾದ್ರೂ ಸಾಧಿಸಬಹುದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಏನನ್ನ ಬೇಕಾದ್ರೂ ಸಾಧಿಸಬಹುದು. ಇದಕ್ಕಾಗಿ ನೀವು ಈ ಒಂದು ಈಗೋವನ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡಬೇಕಾಗತ್ತೆ. ಇದನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂಬರೋಣ. ಅದರಲ್ಲಿ ಒಂದು ಸ್ಟೆಪ್ ಅನ್ನು ಕೂಡ ನೀವು ಮಿಸ್ ಮಾಡ್ಕೋಬೇಡಿ. ವಾಟ್ ಈಸ್ ಈಗೋ? ಈಗೋವನ್ನ ಡಿಕೋಡ್ ಮಾಡೋಕ್ಕಿಂತ ಮುಂಚೆ ನೀವು ಈಗೋ ಅಂದ್ರೆ ಏನು ಅಂತ ಮೊದಲು ತಿಳ್ಕೋಬೇಕು. ಆಕ್ಚುಲಿ ಈಗೋ ಅಂದ್ರೆ ಆತ್ಮಾಭಿಮಾನ, ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್. ಇದು ಪ್ರತಿಯೊಬ್ಬರ ಜೀವನದ ಒಂದು ಭಾಗನೇ ಆಗಿರುತ್ತೆ. ಈ ಒಂದು ಈಗೋ ಯಾವಾಗಾದ್ರೂ ಯಾವುದೇ ಸಿಚುವೇಶನ್ ಅಲ್ಲಾದ್ರೂ ಕೂಡ ಬರ್ಬೋದು. ಯಾರಾದ್ರೂ ನಿಮ್ಮ ವ್ಯಾಲ್ಯೂನ ಇಗ್ನೋರ್ ಮಾಡಿದಾಗ, ಯಾರಾದ್ರೂ ನಿಮ್ಮ ಪ್ರೀತಿನ ಗೇಲಿ ಮಾಡಿದಾಗ, ನಿಮ್ಮ ಮನೆಯವರೇ ನಿಮ್ಮನ್ನ ಕೀಳಾಗಿ ಕಂಡಾಗ, ಅಥವಾ ನೀವು ನಂಬಿದವರೇ ನಿಮ್ಮ ನಂಬಿಕೆಯನ್ನ ಮುರಿದು ಹೋದಾಗ, ಇದೇ ಕಾರಣಕ್ಕಾಗಿ ಪ್ರಪಂಚ ಇದಕ್ಕೆ ಒಂದು ನೆಗೆಟಿವ್ ಆಗಿರೋ ಅಣೆಪಟ್ಟಿಯನ್ನ ಕೊಟ್ಬಿಟ್ಟಿದೆ. ಆದ್ರೆ ಪಾಸಿಟಿವ್ ತುಂಬಾನೇ ಪವರ್ಫುಲ್ ಆಗಿರೋದು ನೆಗೆಟಿವ್. ಹೇಗಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಸ್ಟ್ರೆಸ್ಗೆ ಒಳಗಾದಾಗ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆದ್ರೆ ಅದೇ ವ್ಯಕ್ತಿ ನಾರ್ಮಲ್ ಆಗಿದ್ದಾಗ ಒಂದು ಸಣ್ಣ ಗಾಯವನ್ನು ಕೂಡ ತಡ್ಕೊಳಕ್ ಆಗಲ್ಲ. ಇದೇ ರೀತಿನೇ ಈ ಒಂದು ಈಗೋ ಕೂಡ ನೆಗೆಟಿವ್ ಎನರ್ಜಿ. ಆದ್ರೆ ಇದರಲ್ಲಿ ಪವರ್ ಇದೆ. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಈ ನೆಗೆಟಿವ್ ಎನರ್ಜಿಯಲ್ಲಿ ಇಷ್ಟೊಂದು ಪವರ್ ಇರಬೇಕಾದ್ರೆ ನಾವು ಈ ಒಂದು ನೆಗೆಟಿವ್ ಎನರ್ಜಿಯನ್ನ ನಮ್ಮ ಗ್ರೋತ್ಗೆ, ನಮ್ಮ ಸಕ್ಸಸ್ಗೆ ಬಳಸಿಕೊಳ್ಬಹುದಾ? ಇದಕ್ಕೆ ಉತ್ತರ ಖಂಡಿತವಾಗ್ಲೂ ಹೌದು. ಆದ್ರೆ ನೀವು ಈಗೋನ ಪಾಸಿಟಿವ್ ಸೈಡ್ ಮತ್ತೆ ನೆಗೆಟಿವ್ ಸೈಡ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ದ ನೆಗೆಟಿವ್ ಸೈಡ್ ಆಫ್ ಈಗೋ. ಈಗೋನ ಪಾಸಿಟಿವ್ ಸೈಡ್ ಅನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮೊದಲು ನೀವು ನೆಗೆಟಿವ್ ಸೈಡ್ ಅನ್ನ ತಿಳ್ಕೊಳ್ಳಿ. ಯಾವಾಗಾದ್ರೂ ನೋಟಿಸ್ ಮಾಡಿದ್ದೀರಾ, ಯಾವಾಗ ಈಗೋ ಹರ್ಟ್ ಆಗುತ್ತೋ ನಾವು ಗೆಲ್ಲೋದಿಕ್ಕಾಗಿ ಅಂತಾನೆ ಬದುಕೋಕೆ ಶುರು ಮಾಡ್ತೀವಿ. ನಮಗಾಗಿ ಅಲ್ಲ, ಜಗತ್ತಿಗೆ ಪ್ರೂವ್ ಮಾಡೋದಕ್ಕಾಗಿ. ಈ ಒಂದು ಈಗೋ ನಿಮ್ಮನ್ನ ಕ್ರೂಡರನ್ನಾಗಿ ಮಾಡ್ಬಿಟ್ಟಿರುತ್ತೆ. ನೀವು ತಪ್ಪಾದ ದಾರಿಗೆ ಹೋಗ್ತಿದ್ದೀರಾ ಅನ್ನೋದು ಕೂಡ ನಿಮ್ಮಿಂದ ಒಪ್ಪಿಕೊಳ್ಳೋಕ್ಕಾಗಲ್ಲ. ಅಡ್ವೈಸ್ ನಿಮ್ಗೆ ಅವಮಾನದಂತೆ ಕಾಣಿಸುತ್ತೆ. ಯಾರದೋ ಸಲಹೆಗಳು ನಿಮ್ಮನ್ನ ಚಿಕ್ಕವರನ್ನಾಗಿ ಮಾಡುವಂತೆ ಭಾಸ ಆಗುತ್ತೆ. ಎಲ್ಲರೂ ನಿಮ್ಮ ವಿರುದ್ಧವಾಗಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ನಿಮ್ಮ ಫ್ರೆಂಡ್ ನಿಮ್ಮ ಹತ್ರ ಏನೋ ಹೇಳ್ಬೇಕಂತ ಬಯಸ್ತಾ ಇರ್ತಾನೆ, ಆದ್ರೆ ನಿಮ್ಮ ಈಗೋ ಹೇಳುತ್ತೆ, ಒಂದು ವೇಳೆ ನಾನೇನಾದ್ರೂ ಮೆಸೇಜ್ ಮಾಡಿದ್ರೆ ನಾನು ಚಿಕ್ಕವನಾಗ್ಬಿಡ್ತೀನಿ ಅಂತ. ಯೋಚನೆ ಮಾಡಿ, ಈ ಒಂದು ಈಗೋ ಸಣ್ಣ ಸಣ್ಣ ವಿಷಯಗಳ ಮೇಲೆ ಟ್ರಿಗರ್ ಆಗುತ್ತೆ ಅಂದ್ರೆ ಅದು ನಮ್ಮಿಂದ ಒಂದು ಮೆಸೇಜ್ ಮಾಡುವ ಹಕ್ಕನ್ನು ಕೂಡ ಕಿತ್ಕೊಂಡ್ಬಿಡುತ್ತೆ. ಒಂದು ಸಿಂಪಲ್ ಮೆಸೇಜ್, ಒಂದು ಕ್ಷಮೆ, ಇದಷ್ಟೇ ಕೇವಲ ಈಗೋವಿನಿಂದ ಆಗೋದಿಲ್ಲ. ಒಂದು ಸಂಬಂಧ, ಒಂದು ಚಾನ್ಸ್, ಒಂದು ಆಪರ್ಚುನಿಟಿ ಸದ್ದಿಲ್ಲದೆ ನಿಮ್ಮಿಂದ ಕಳೆದು ಹೋಗ್ಬಿಡುತ್ತೆ. ಸತ್ಯ ಏನು ಅಂದ್ರೆ ಈಗೋ ಸಕ್ಸಸ್ ಗಿಂತ ಹೆಚ್ಚಾಗಿ ಫೇಲ್ಯೂರ್ಸ್ ನೇ ತಗೊಂಬರುತ್ತೆ. ಈಗೋ ಕಲಿಯುವಂತ ಹಕ್ಕನ್ನ ಕಸ್ಕೊಂಡ್ಬಿಡುತ್ತೆ. ನಿಮ್ಗೆ ಅನಿಸ್ತಿರುತ್ತೆ ನಿಮ್ಗೆ ಎಲ್ಲ ಗೊತ್ತು ಅಂತ, ಮತ್ತು ಮುಂದೆ ಹೋಗ್ತಾ ಅದೇ ಆಲೋಚನೆ ನಿಮ್ಮ ಜೀವನವನ್ನೇ ತಡೆಯುತ್ತೆ. ಈಗೋ ಇದು ನಿಮ್ಮನ್ನ ಒಂದು ಎಂತ ಜಗತ್ತಿನಲ್ಲಿ ಹಾಕತ್ತೆ ಅಂದ್ರೆ ಅಲ್ಲಿ ಕೇವಲ ನೀವು ಮಾತ್ರ ಇರ್ತೀರಾ, ಯಾವುದೇ ಕನೆಕ್ಷನ್ಸ್ ಇಲ್ಲದೆ, ಯಾವುದೇ ಸಂಬಂಧಗಳಿಲ್ಲದೆ. ಅಲ್ಲಿ ಕೇವಲ ನಿಮ್ಮ ಜೊತೆ ನೀವೇ ಇರ್ತೀರಾ, ಎಲ್ಲರಿಂದಲೂ ಬೇರೆ ಆಗಿರ್ತೀರಾ. ಇದೆಲ್ಲದಕ್ಕಿಂತ ಒಂದು ದೊಡ್ಡ ವಿಷಯ ಏನು ಅಂದ್ರೆ ನೀವು ಈಗೋದಲ್ಲಿ ಗೆಲ್ತೀರಾ, ಆದ್ರೆ ಜೀವನದಲ್ಲಿ ಸೋತ್ ಬಿಡ್ತೀರಾ. ದ ಪಾಸಿಟಿವ್ ಸೈಡ್ ಆಫ್ ಈಗೋ. ಈಗೋ ಯಾವಾಗ್ಲೂ ಕೆಟ್ಟದಾಗಿರೋದಿಲ್ಲ. ಈ ಒಂದು ಈಗೋ ನಿಮ್ಮನ್ನ ಬರ್ಬಾದ್ ಕೂಡ ಮಾಡ್ಬೋದು. ಇದೇ ಈಗೋ ನಿಮ್ಮನ್ನ ಉದ್ಧಾರ ಕೂಡ ಮಾಡ್ಬೋದು. ಜಗತ್ತು ನಿಮಗೆ ಫೇಲ್ಯೂರ್ ಅಂತ ನಿಮಗೆ ಅಳಿಸಿದಾಗ ನಿಮ್ಮ ಈಗೋ ನೆನಪಿಸುತ್ತೆ, ಅವರು ಅನ್ಕೊಳ್ತಿರೋಷ್ಟು ಚಿಕ್ಕವನು ನಾನಲ್ಲ ಅಂತ. ಯಾವಾಗ ಎಲ್ರು ನಿಮ್ಮನ್ನ ಇದು ನಿನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾರೋ ಆಗ ಅದೇ ಈಗೋ ನಿಮ್ಮ ಒಳಗಿಂದ ಧ್ವನಿಯನ್ನ ಕೊಡುತ್ತೆ, ನನ್ನನ್ನ ನೋಡು, ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ. ಈಗೋ ಒಂದು ಫ್ಯೂಲ್ ತರ ಕೆಲಸ ಮಾಡುತ್ತೆ. ನಿಮ್ಮನ್ನ ಸುಸ್ತಾಗಿ ಇರೋದಕ್ಕೆ ಬಿಡೋದಿಲ್ಲ. ಅದು ನಿಮ್ಮ ಒಳಗಡೆ ಇರುವಂತ ಕಿಚ್ಚನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಆಗ ನಿಮಗೆ ಮೋಟಿವೇಶನ್ ಅವಶ್ಯಕತೆ ಕೂಡ ಬೇಕಾಗೋದಿಲ್ಲ. ಇದು ಅದೇ ಈಗೋ ಆಗಿರುತ್ತೆ. ಇದು ನಿಮಗೆ ಒಂದು ಐಡೆಂಟಿಟಿಯನ್ನ ಕೊಡುತ್ತೆ. ನಾನು ಯಾವುದೋ ಒಂದು ಕೆಲಸಕ್ಕೆ ಲಾಯಕ್ಕಿದ್ದೇನೆ, ನಾನು ನನ್ನ ಕನಸುಗಳಿಗೆ ಅರ್ಹನಾಗಿದ್ದೇನೆ ಅಂತ. ಯಾವಾಗ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮುರಿಯೋ ಪ್ರಯತ್ನ ನಡೆಯುತ್ತೋ ಆಗ ಈಗೋ ನಿಮಗೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ತರ ಕೆಲಸ ಮಾಡುತ್ತೆ. ಆಗ ಈಗೋ ಹೇಳುತ್ತೆ, ನನ್ನ ವ್ಯಾಲ್ಯೂ ನನಗೆ ಗೊತ್ತು, ನಾನು ಯಾರದೋ ಮಾತುಗಳಿಂದ ಡಿಫೆಂಡ್ ಆಗೋದಿಲ್ಲ ಅಂತ. ಈಗೋ ನಿಮಗೆ ಚಾಲೆಂಜ್ ಮಾಡುತ್ತೆ ಲೈಫ್ ಅಲ್ಲಿ ನೀವು ಬೆಟರ್ ಆಗೋದಕ್ಕೆ. ಯಾರಾದ್ರೂ ನಿಮ್ಗಿಂತ ಮುಂದೆ ಹೋಗೋದನ್ನ ಅದು ಸಹಿಸಿಕೊಳ್ಳೋದಿಲ್ಲ. ಮತ್ತು ಅದೇ ಈಗೋ ನಿಮ್ಮನ್ನ ಪ್ರತಿದಿನ ಪುಷ್ ಮಾಡುತ್ತೆ, ಹೊಸದಾಗಿ ಕಲಿಯೋದಕ್ಕೆ, ಹೊಸದಾಗಿ ಬೆಳೆಯೋದಕ್ಕೆ, ಏನಾದ್ರೂ ಗ್ರೋ ಮಾಡೋದಕ್ಕೆ. ಹೌ ಟು ಕಂಟ್ರೋಲ್ ಈಗೋ. ಈಗೋನ ಕಂಟ್ರೋಲ್ ಮಾಡೋದು ಅಂದ್ರೆ ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳೋದು, ನಿಮ್ಮ ಕ್ರಿಯೆಗಳನ್ನ, ನಿಮ್ಮ ರಿಯಾಕ್ಷನ್ಸ್ ಗಳನ್ನ ಅಬ್ಸರ್ವ್ ಮಾಡೋದು. ನಿಮ್ಮ ಪ್ರತಿ ಗೆಲುವಿಗಿಂತ ಮುಂಚೆ ಒಂದು ಬಾರಿ ಯೋಚನೆ ಮಾಡೋದು, ನಾನು ಕಲಿತಾ ಇದ್ದೀನಿ ಅಥವಾ ಬರೀ ಶೋ ಆಫ್ ಮಾಡ್ತಿದ್ದೀನಾ ಅಂತ. ಸ್ಟೆಪ್ ನಂಬರ್ 1, ಅಕ್ಸೆಪ್ಟೆನ್ಸ್. ನಿಮ್ಮೊಳಗೆ ಈಗೋ ಇದೆ ಅಂತ ಒಪ್ಕೊಳ್ಳಿ. ಎಲ್ಲರ ಹತ್ರನೂ ಇರುತ್ತೆ. ಆದ್ರೆ ವ್ಯತ್ಯಾಸ ಯಾವಾಗ ಆಗುತ್ತೆ ಅಂದ್ರೆ ನೀವು ಅದನ್ನ ಹ್ಯಾಂಡಲ್ ಮಾಡೋದನ್ನ ಕಲಿತಾಗ. ಎಕ್ಸಾಂಪಲ್ ಆಗಿ ಯಾರಾದ್ರೂ ನಿಮ್ಮನ್ನ ಒಂದು ಪಬ್ಲಿಕ್ ನಲ್ಲಿ ಪಾಯಿಂಟ್ ಔಟ್ ಮಾಡಿ ತೋರಿಸಿದ್ರು ಅಂತ ತಿಳ್ಕೊಳ್ಳಿ. ಅಲ್ಲಿ ನಿಮ್ಮ ರಿಯಾಕ್ಷನ್ ಆಗಿರುತ್ತೆ, ನನ್ನನ್ನ ಕೇಳೋದಕ್ಕೆ ನೀನ್ ಯಾರು ಅಂತ. ಒಂದು ಕ್ಷಣ ನಿಂತು ಈ ವ್ಯಕ್ತಿ ಹೇಳ್ತಾ ಇರೋದು ಸರಿನಾ ಅಂತ ನೀವು
ನೀವು ಯೋಚನೆ ಮಾಡೋಕೆ ಶುರು ಮಾಡಿದ್ರೆ ನಿಮ್ಮ ಈಗೋನ ನೀವು ಕಂಟ್ರೋಲ್ ಮಾಡೋದನ್ನ ಕಲಿತಾ ಇದ್ದೀರಾ ಅಂತ ಅರ್ಥ. ಸ್ಟೆಪ್ 2, ಲರ್ನಿಂಗ್ ಮೈಂಡ್ ಸೆಟ್. ಪ್ರತಿ ಸಿಚುವೇಶನ್ ಅಲ್ಲೂ ಕೂಡ ಇದನ್ನ ಥಿಂಕ್ ಮಾಡಿ, ನಾನು ಇದರಿಂದ ಏನನ್ನ ಕಲಿಬಹುದು ಅಂತ. ಆಗ ನಿಮ್ಮ ಈಗೋ ಹೇಳುತ್ತೆ ನನಗೆಲ್ಲ ಗೊತ್ತು ಅಂತ, ಆದ್ರೆ ನಿಮ್ಮ ಗ್ರೋತ್ ಮೈಂಡ್ ಸೆಟ್ ಹೇಳುತ್ತೆ ನಾನು ಕಲಿಯೋದು ಇನ್ನು ಬಾಕಿ ಇದೆ ಅಂತ. ಎಲ್ಲಿವರೆಗೂ ನೀವು ಕಲಿಯೋದಕ್ಕೆ ಓಪನ್ ಅಪ್ ಆಗೋದಿಲ್ವೋ ಈಗೋ ನಿಮ್ಮ ಪ್ರೋಗ್ರೆಸ್ ಅನ್ನ ಮುಗಿಸ್ತಾ ಬರುತ್ತೆ. ಸ್ಟೆಪ್ 3, ಟೇಕ್ ಫೀಡ್ಬ್ಯಾಕ್. ಯಾರು ನಿಮ್ಮ ಬಗ್ಗೆ ನಿಮಗೆ ಸತ್ಯವನ್ನೇ ಹೇಳ್ತಾರೋ ಅವರು ನಿಮಗೆ ಶತ್ರುಗಳಾಗಿರೋದಿಲ್ಲ. ಅವರು ನಿಮಗೆ ಒಂದು ಕನ್ನಡಿ ಅಂತ ಕೆಲಸ ಮಾಡ್ತಾರೆ. ಅವರಿಂದ ಓಡಿ ಹೋಗೋದನ್ನ ನಿಲ್ಲಿಸಿ ಅವರಿಂದ ಕಲಿಯೋದನ್ನ ಶುರು ಮಾಡಿ. ಈಗೋ ಕಂಟ್ರೋಲ್ ಮಾಡೋದಕ್ಕೆ ಸ್ಟೆಪ್ 4, ಸೈಲೆನ್ಸ್. ಕೆಲವೊಮ್ಮೆ ಸುಮ್ಮನಿರೋದು ಕೂಡ ಅತ್ಯಂತ ದೊಡ್ಡ ಈಗೋ ಕಂಟ್ರೋಲ್ ಆಗಿರುತ್ತೆ. ಯಾವಾಗ ನೀವು ಪ್ರೂವ್ ಮಾಡೋದಿಲ್ವೋ, ಸಮರ್ಥಿಸಿಕೊಳ್ಳೋದಿಲ್ವೋ, ಆಗ ನಿಮ್ಮ ಕೆಲಸಗಳು ಮಾತನಾಡುತ್ತೆ ಮತ್ತು ಅದೇ ನಿಮ್ಮ ಪವರ್ ಆಗುತ್ತೆ. ಈಗೋನ ಬ್ರೇಕ್ ಮಾಡೋ ಅವಶ್ಯಕತೆ ಇಲ್ಲ, ಅದರ ಡೈರೆಕ್ಷನ್ ನ ಚೇಂಜ್ ಮಾಡೋ ಅವಶ್ಯಕತೆ ಇರುತ್ತೆ ಅಷ್ಟೇ. ನೀವು ನಿಮ್ಮ ಈಗೋ ಜೊತೆ ಫೈಟ್ ಮಾಡಕ್ ಹೋದ್ರೆ ಸುಸ್ತಾಗ್ತೀರಾ, ಆದ್ರೆ ನೀವು ಅದರ ಡೈರೆಕ್ಷನ್ ಚೇಂಜ್ ಮಾಡೋದನ್ನ ಕಲಿತ್ರೆ ಅದು ನಿಮ್ಮ ಪವರ್ ಆಗಿ ಬದಲಾಗುತ್ತೆ. ಮತ್ತು ಕೊನೆಯದಾಗಿ ಹೇಳೋದು ಏನಂದ್ರೆ, ಈಗೋ ನಿಮ್ಮ ಒಂದು ದೊಡ್ಡ ಶತ್ರು ಕೂಡ ಆಗ್ಬೋದು, ಈಗೋ ನಿಮ್ಮ ಒಂದು ದೊಡ್ಡ ಪವರ್ ಕೂಡ ಆಗ್ಬೋದು. ಆದ್ರೆ ವ್ಯತ್ಯಾಸ ಕೇವಲ ಇಷ್ಟೇ, ನೀವು ಅದನ್ನ ಕಂಟ್ರೋಲ್ ಮಾಡ್ತೀರಾ ಅಥವಾ ಅದು ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೋ ಅನ್ನೋದು. ಜೀವನದ ಪ್ರತಿಯೊಂದು ಹಂತದಲ್ಲೂ ಈಗೋವಿನ ಪರೀಕ್ಷೆ ನಡೆಯುತ್ತೆ. ಕೆಲವೊಮ್ಮೆ ಸಕ್ಸಸ್ ಸಿಕ್ಕಾಗ, ಕೆಲವೊಮ್ಮೆ ಅವಮಾನ ಆದಾಗ, ಕೆಲವೊಮ್ಮೆ ನಿಮ್ಮದೆಲ್ಲ ಬ್ರೇಕ್ ಆದಾಗ, ಮತ್ತು ಇನ್ನು ಕೆಲವೊಮ್ಮೆ ನೀವು ಎಲ್ಲವನ್ನ ಗೆದ್ದಾಗ ನಿಮ್ಮ ಈಗೋವಿನ ನೆಗೆಟಿವ್ ಸೈಡ್ ಹೇಳುತ್ತೆ ಯಾರು ನನ್ನನ್ನ ಕೀಳಾಗಿ ಕಾಣಬಾರ್ದು ಅಂತ. ಅದೇ ಈಗೋವಿನ ಪಾಸಿಟಿವ್ ಸೈಡ್ ಹೇಳುತ್ತೆ ನಾನು ಹೊಸದಾಗಿ ಕಲಿಯೋದಕ್ಕಾಗಿ ಇದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ. ಈಗ ಕಣ್ಣು ಮುಚ್ಚಿ ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಒಂದು ಈಗೋ ನಿಮ್ಮನ್ನ ಗ್ರೋತ್ ಲೆವೆಲ್ಗೆ ತಗೊಂಡೋಗುತ್ತಾ ಅಥವಾ ಡೌನ್ ಫಾಲ್ಗೆ? ಯಾವಾಗ ನಿಮಗೆ ಉತ್ತರ ಸಿಗುತ್ತೋ ಅಲ್ಲಿಂದಲೇ ನಿಮ್ಮ ನಿಜವಾದ ಕಮ್ ಬ್ಯಾಕ್ ಶುರುವಾಗುತ್ತೆ. ದಿಸ್ ಇಸ್ ದ ಪವರ್ ಆಫ್ ಈಗೋ ಅಂಡ್ ನೌ ಇಟ್ಸ್ ಇನ್ ಯುವರ್ ಹ್ಯಾಂಡ್ಸ್. ಈಗೋ ಕೆಟ್ಟದ್ದು ಅಲ್ಲ, ಈಗೋ ಒಳ್ಳೇದು ಅಲ್ಲ. ಅದನ್ನ ಯಾವ ರೀತಿ ಬಳಸ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ, ನಾವು ಮಾಡೋ ಪ್ರತಿ ವಿಡಿಯೋನ ಮೊದಲಿಗೆ ನೋಡೋದಕ್ಕೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕಾಯ್ತೀರಿ.